ಕಿರಣ್ ಅಮ್ಮನನ್ನು ನೋಡಲಿಕ್ಕೆ ಬರ್ತಾನೆ. ಕಿರಣ್ ಅಮ್ಮನ ಹತ್ರ ಮಾತನಾಡ್ತಾನೆ. ನಾನು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಮ್ಮ. ನಿನ್ನ ಕಷ್ಟ ಬಂದಾಗ ನನಗೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ವೀಸಾ ಪ್ರಾಬ್ಲಮ್ ನಿನಗೂ ಗೊತ್ತಿದೆಯಲ್ಲ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಅದೆಲ್ಲ ಬಿಡು, ಇವಾಗ ನೀನು ಬಂದಿದ್ದು ನನಗೆ 100 ಆನೆ ಬಲ ಬಂದಂತಾಗಿದೆ. ನಿನ್ನ ಈ ಪರಿಸ್ಥಿತಿಗೆ ಇವತ್ತು ನಾನೇ ಕಾರಣ ಅಲ್ವಾ? ಇಲ್ಲಿರೋ ಕೆಟ್ಟ ಜನಗಳ ಮತ್ತೆ ನೀನು ಬೆಳೆಯೋದು ಬೇಡ ಅಂತ ನಿನ್ನನ್ನು ಅಲ್ಲಿ ಕಳಿಸಿದ್ದು. ಈಗಲೂ ನೀನು ಬರದೇ ಇದ್ದಿದ್ರೆ ನಾನು ಖಂಡಿತ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಕಿರಣ್ ಹೇಳ್ತಾನೆ, ನಿನ್ನನ್ನು ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದಮ್ಮ, ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಗೀತಾ ಆ ದೇವರನ್ನ ಹೊತ್ತ ಅಮ್ಮನ ಹತ್ರ ಮಾತನಾಡ್ತಾ ಇರ್ತಾಳೆ. ನೀವು ಹೇಳ್ತಿರೋದು ನೋಡಿದ್ರೆ ನಂದೇ ಏನಾದರೂ ತಪ್ಪಿರ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ತಪ್ಪು ನಿಮ್ಮದು ಅಲ್ಲದೆ ಇರ್ಬೋದು, ಕನ್ನಡಿಯಲ್ಲಿರೋ ಪ್ರತಿಬಿಂಬ ಬದಲಾಗ್ತಾ ಇದೆ, ಮನೆ ಎದುರು ಇರೋ ರಂಗೋಲಿ ಗಾಳಿಗೆ ಹಾರೋಗ್ತಾ ಇದೆ ಅಂತ ಅರ್ಥವಾಗದ ರೀತಿಯಲ್ಲಿ ಆ ಅಮ್ಮ ಗೀತಾಳಿಗೆ ಹೇಳ್ತಾಳೆ. ಅದಕ್ಕೆ ಗೀತಾ ಹೇಳ್ತಾಳೆ, ನನಗೇನು ಅರ್ಥ ಆಗ್ತಾ ಇರಲ್ಲ ಅಂತ. ಅದಕ್ಕೆ ಅಮ್ಮ ಹೇಳ್ತಾಳೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ಮಗಳೇ ಅಂತ. ನಿನಗೆ ಈಗ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಮುಂದೆ ನಿನಗೆ ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನಂಬಿಕೆ ಅನ್ನೋ ಪದನೇ ನಿನ್ನ ಜೀವನಕ್ಕೆ ಮುಳುವಾಗುತ್ತೆ. ಮುಂದೆ ಬರೋ ಅಪಾಯನ ಎದುರಿಸೋದಕ್ಕೆ ರೆಡಿಯಾಗಿರು ಅಂತ ಆ ಅಮ್ಮ ಅಪಾಯದ ಮುನ್ಸೂಚನೆಯನ್ನು ಮೊದಲೇ ಗೀತಾಳಿಗೆ ಕೊಡ್ತಾ ಇದ್ದಾರೆ. ಇದು ಗೀತಾಳಿಗೆ ಅರ್ಥವಾಗುತ್ತಾ? ಕಿರಣ್ ಅಮ್ಮನನ್ನು ಬಿಡಿಸೋದಕ್ಕೆ ಏನು ಪ್ಲ್ಯಾನ್ ಅಂತ ಲಾಯರ್ ಮತ್ತು ಭಾನುಮತಿ ಎದುರಿಗೆ ಹೇಳ್ತಾನೆ. ಅದಕ್ಕೆ ಲಾಯರ್ ಹೇಳ್ತಾನೆ, ಈ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ನಾವು ತುಂಬ ರಿಸ್ಕ್ ತಗೊಳ್ಬೇಕಾಗುತ್ತೆ ಅಂತ. ಅದಕ್ಕೆ ಕಿರಣ್ ಹೇಳ್ತಾನೆ, ಈ ಅಮ್ಮನ ಪ್ರಾಣ ಉಳಿಸೋದಕ್ಕೆ ನಾನು ನನ್ನ ಜೀವ ಕೊಡೋದಕ್ಕೂ ರೆಡಿ ಅಂತ ಹೇಳ್ತಾನೆ. ಇಲ್ಲಿ ಗೀತಾ ಮನೆಯಲ್ಲಿ ಕೂತ್ಕೊಂಡು ಆ ಅಮ್ಮ ಹೇಳಿದ ಮಾತುಗಳನ್ನೇ ನೆನಪು ಮಾಡಿಕೊಳ್ತಾ ಇರ್ತಾಳೆ. ಅಲ್ಲಿಗೆ ಬಂದ ವಿಜಿ ಗೀತಾಳನ್ನು ಕೇಳ್ತಾನೆ, ಯಾಕೆ ಡಲ್ ಆಗಿದೆಯಾ ಗೀತಾ? ನಾಳೆ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಏನೇ ಇದ್ದರೂ ನಾಳೆ ಅವಳಿಗೆ ಪನಿಷ್ಮೆಂಟ್ ಆಗೇ ಆಗುತ್ತೆ, ಸರಿಯಾದ ತೀರ್ಪು ಸಿಕ್ಕೇ ಸಿಗುತ್ತೆ, ಅವಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ಅಕಸ್ಮಾತ್ ಅವಳು ಆ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾನೆ, ನೋಡು ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ, ಅವಳಿಗೆ ಮರಣದಂಡನೆ ಆಗುತ್ತೋ ಇಲ್ಲ ಜೀವಾವಧಿ ಆಗುತ್ತೋ ಅಂತ ಯೋಚನೆ ಮಾಡಬೇಕು ನಾವು ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ಆದರೂ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಹೇಳ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾನೆ, ನಿನ್ನ ಕಣ್ಮುಂದೆ ಇಲ್ದವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಕಣ್ಮುಂದೆ ಇರೋ ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಭಾನುಮತಿ ಜೈಲಿನಲ್ಲೇ ತನ್ನಷ್ಟಕ್ಕೆ ತಾನು ರಾತ್ರಿ ಮಾತನಾಡಿಕೊಳ್ತಾ ಇರ್ತಾಳೆ. ನಾಳೆ ನಾನು ಹೊರ ಜಗತ್ತಿಗೆ ಕಾಲಿಡ್ತೇನೆ ಅನ್ನೋ ನಂಬಿಕೆ ಇದೆ. ನನ್ನ ಜೊತೆ ನನ್ನ ಮಗನಿದ್ದಾನೆ, ಅವರಿಗೆ ಇನ್ನು ಮುಂದೆ ಪ್ರತಿ ಕ್ಷಣನೂ ಸಾವಿನ ಗಾಳಿ ಕೇಳಿಸ್ಬೇಕು ಅಂತ ಮಾತನಾಡಿಕೊಳ್ತಾ ಇರ್ತಾಳೆ. ಮರುದಿವಸ ಬೆಳಗ್ಗೆ ಆಗುತ್ತೆ. ಆವಾಗಲೂ ಗೀತಾಳಿಗೆ ಆ ಅವ್ವ ಹೇಳಿದ ಮಾತುಗಳೇ ನೆನಪಿಗೆ ಬರುತ್ತೆ. ಆವಾಗ ಅಲ್ಲಿಗೆ ಬಂದ ಚಂದ್ರಿಕಾ ಕೇಳ್ತಾಳೆ, ಯಾಕಿದ್ದ ಡಲ್ ಆಗಿದೆಯಾ? ಕೋರ್ಟಿಗೆ ಹೋಗೋ ಖುಷಿ ಇಲ್ವಾ ಅಂತ ಕೇಳ್ತಾಳೆ. ಅದನ್ನು ಕಿರಣ್ ಕೂಡ ನೋಡ್ತಾ ಇರ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ಎಲ್ಲಿ ಏನಾದರೂ ಆಗ್ಬಿಡುತ್ತೋ ಅನ್ನೋ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆವಾಗ ಎಲ್ಲಿಗೆ ಬಂದ ವಿಜಯ್ ಕೂಡ ಅದನ್ನೇ ಹೇಳ್ತಾಳೆ. ರಾತ್ರಿಡೀ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಲು. ಅಷ್ಟೊತ್ತಿಗೆ ಶೇಖರ್ ಕೂಡ ಬರ್ತಾರೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರ ಕಣ್ಣಿಗೂ ಮಣ್ಣೆರಚ್ಬೋದು, ಆದರೆ ದೇವ್ರ ಕಣ್ಣಿಗೆ ಮಣ್ಣೆರಚೋಕೆ ಸಾಧ್ಯ ಇಲ್ಲ ಅಲ್ವಾ? ಭಾನುಮತಿ ವಿರುದ್ಧ ಕೋರ್ಟ್ನಲ್ಲಿ ವಾದ ಮಾಡೋದು ಸುಧಾರಣೆ ಅಂದಮೇಲೆ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಚಂದ್ರಿಕಾ ಹೇಳ್ತಾಳೆ. ಆವಾಗ ವಿಜಿ ಕಿರಣ್ ಹತ್ರ ಕೇಳ್ತಾನೆ, ಯಾಕೆ ಕಿರಣ್ ಬೇಜಾರಲ್ಲಿದೆಯಾ? ನಾವೆಲ್ಲ ಈ ಥರ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇದೆಯಾ ಅಂತ ಕೇಳ್ತಾನೆ. ಕಿರಣ್ ಹೇಳ್ತಾನೆ, ನನಗೂ ಖುಷಿ ಇದೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ, ಆದರೆ ಕೇಸ್ ಏನಾದರೂ ಉಲ್ಟಾ ಆದರೆ ಅಂತ ಹೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಅದು ಹೇಗೆ ಉಲ್ಟಾ ಆಗುತ್ತೆ? ನಮ್ಮ ಹತ್ರ ಬಲವಾದ ಸಾಕ್ಷಿ ಇದೆ. ನಮ್ಮ ಜೊತೆ ಇದ್ದು ನಮ್ಮ ಕಣ್ಣಿಗೆ ಮಣ್ಣೆರಚಿದಾಗೆ ಅಲ್ಲಿ ಮಣ್ಣೆರಚೋಕ್ಕಾಗಲ್ಲ ಅಂತ ಹೇಳ್ತಾನೆ. ಕಿರಣ್ ಹೇಳ್ತಾನೆ, ಅದೇ ರೀತಿ ಆದರೆ ಒಳ್ಳೆಯದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆದರೆ ಆವಾಗ ತಾನೇ ಒಳ್ಳೆಯದಕ್ಕೆ ಉಳಿದಿರೋದು ಅಂತ ತಾನು ಒಳ್ಳೆ ಒಂಥರ ವಿಜಿ ಫ್ಯಾಮಿಲಿ ಎದುರುಗಡೆ ನಾಟಕ ಆಡ್ತಾನೆ. ಭಾನುಮತಿ ಮಾಡಿದ ತಪ್ಪಿಗೆ ಅವಳು ಜೀವನ ಪೂರ್ತಿ ನರಕ ಅನುಭವಿಸ್ಬೇಕು, ಆ ಥರ ಮಾಡ್ತೀನಿ ಅಂತ ಸುಧಾರಾಣಿ ಹೇಳ್ತಾಳೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಆ ನಂಬಿಕೆ ನನಗೂ ಇದೆ ದೊಡ್ಡಮ್ಮ ಅಂತ. ಸರಿ ಅಂತ ಹೇಳಿ ಸುಧಾರಾಣಿ ವಿಜಿ ಗೀತಾ ಕೋರ್ಟಿಗೆ ಹೊರಡ್ತಾರೆ.